ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ವಿವಾದ ತಣ್ಣಗಾಗುವ ಲಕ್ಷಣ ಗೋಚರಿಸ್ತಾ ಇಲ್ಲ. ಟಿಪ್ಪು ಸುಲ್ತಾನ್, ಕುವೆಂಪು, ಬಸವಣ್ಣ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಳಿಕ ಗೌತಮ ಬುದ್ಧ ವಿಚಾರಕ್ಕೆ ವಿವಾದ ಶುರುವಾಗಿದೆ. ವ್ಯಕ್ತಿ ಪರಿಚಯ ಮಾಡಿಕೊಳ್ಳುವಾಗ ಬುದ್ಧ ಬಗ್ಗೆ ಏಕವಚನ ಬಳಸಲಾಗಿದೆ, ಆದರೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯರಿಗೆ ಬಹುವಚನ ಬಳಸಲಾಗಿದೆ. ಇದು ಪಠ್ಯ ಪರಿಷ್ಕರಣೆ ಸಮಿತಿಯ ದ್ವಿಮುಖ ಧೋರಣೆ ಅಂತ ದಲಿತ ಸಂಘರ್ಷ ಸಮಿತಿ ಕಿಡಿಕಾರಿದೆ. ಸಂಸ್ಕೃತಿಯನ್ನೇ ಇವರು ಒತ್ಕೊಂಡು ಬಂದವ್ರ ಥರ ಮಾತಾಡುವಂಥ ಇಂಥ ಅವಿವೇಕಿಗಳು ಏನು ತಿಳ್ಕೊಂಡಿದ್ದಾರೆ, ಭಗವಾನ್ ಬುದ್ಧರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಅಥವಾ ಮಹಾವೀರರ ಬಗ್ಗೆ ಇವರು ಏನು ತಿಳ್ಕೊಂಡಿದ್ದಾರೆ, ಅದರಿಂದ ಇದು ಅವರ ಕೀಳು ಮನಸ್ಸನ್ನು ಇದು ತೋರಿಸುತ್ತೆ ಹೊರತು ಅವ್ರಿಗೇನು ಆಗೋದಿಲ್ಲ. ಭಗವಾನ್ ಬುದ್ಧರಿಗಾಗಲಿ ವರ್ಧಮಾನ ಮಹಾವೀರರಿಗಾಗಲಿ ಅದರಿಂದ ಅವ್ರಿಗೇನಾಗೋದಿಲ್ಲ. ಆದರೆ ಅವ್ರನ್ನ ಈ ರೀತಿ ಪರಿಭಾವಿಸ್ತಾರಲ್ಲ, ಇಂಥವರ ಮನಸ್ಸು ಎಷ್ಟು ಹೊಲಸಾಗಿ. 12ನೇ ಶತಮಾನದಲ್ಲಿ ಸಮಾನತೆಯ ಮಂತ್ರವನ್ನ ಸಾರಿದವರು ವಿಶ್ವಗುರು ಬಸವಣ್ಣ. ಅವರು ಸ್ಥಾಪಿಸಿದ ಮೊದಲ ಸಂಸತ್ ಅನುಭವ ಮಂಟಪ ಸಾರ್ವಜನಿಕ ಸ್ವತ್ತಾಗಬೇಕು ಅಂತ ವೀರಶೈವ ಲಿಂಗಾಯತ ಸಂಘಟನೆಯ ವೇದಿಕೆ ಆಗ್ರಹಿಸಿತು. ಈ ಸಲುವಾಗಿ ನಮ್ಮ ನಡೆ ಅನುಭವ ಮಂಟಪದ ಕಡೆ ಎಂಬ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅಂತ ವೀರಶೈವ ಲಿಂಗಾಯತ ಸಮಾಜದ ಜೋಶಿ ಪ್ರಕಾಶ್ ತಿಳಿಸಿದರು. ವಿಶ್ವಗುರುವಾಗಿರುವ ಬಸವಣ್ಣನವರು ಎಲ್ಲಾ ಸಮುದಾಯಕ್ಕೆ ಸೇರಿದವರು, ಅವರ ತತ್ವಗಳನ್ನ ಎಲ್ಲರೂ ಪಾಲಿಸಬೇಕು. ಬಸವಣ್ಣನವರು ಆರಂಭ ಮಾಡಿದ ಮೊದಲ ಸಂಸತ್ ಇದೀಗ ಸಾರ್ವಜನಿಕ ಸ್ವತ್ತಾಗದೆ ಕೇವಲ ಒಬ್ಬ ವ್ಯಕ್ತಿಯ ವಶವಾಗಿದೆ. ವೀರಶೈವ ಲಿಂಗಾಯತ ಸಂಘಟನೆಯ ವೇದಿಕೆಯಲ್ಲಿ ಆ ನೇತೃತ್ವದಲ್ಲಿ ಎಲ್ಲಾ ಸಮಾಜ ಬಾಂಧವರನ್ನ ಕರ್ನಾಟಕದ ಪ್ರಥಮ ಸಂಸತ್ತಾಗಿ ಇರುವ ಬಸವ ಕಲ್ಯಾಣದ ಅನುಭವ ಮಂಟಪದ ಕಡೆ ಗಮನ ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡರು. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ ಸಂಬಂಧ ಕೋರಮಂಗಲ ಪೊಲೀಸರು ಮತ್ತೊಬ್ಬ ಆರೋಪಿಯಾಗಿರುವ ದಿಲೀಪ್ ಕುಮಾರ್ ಎಂಬಾತನನ್ನ ಬಂಧಿಸಿದ್ದಾರೆ. ಸುಂಕದಕಟ್ಟೆ ಮೂಲದ ದಿಲೀಪ್ ಕುಮಾರ್ ವಿರುದ್ಧ ಕಾರ್ಬನ್ ಶೀಟ್ ತಿದ್ದಿರೋದ್ರ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಿ ಸಿಐಡಿ ಎಫ್ಐಆರ್ ದಾಖಲು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೋರಮಂಗಲ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ದಿಲೀಪ್ ಜೊತೆಗೆ ಮತ್ತೊಬ್ಬ ಆರೋಪಿ ಮೋಹನ್ ಅನ್ನ 41ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಇಬ್ಬರನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಹಾಸನ ನಗರಸಭೆ ಸದಸ್ಯ ಪ್ರಶಾಂತ್ ನಾಗರಾಜ್ ಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಿ ಸರ್ಕಾರ ಆದೇಶಿಸಿದೆ. ಈಗಾಗಲೇ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಗಳ ತಂಡ ನಗರಕ್ಕೆ ಆಗಮಿಸಿದ್ದು ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶೀಘ್ರವೇ ಉನ್ನತ ಅಧಿಕಾರಿಗಳ ತಂಡವು ಆಗಮಿಸುವ ಸಾಧ್ಯತೆ ಇದೆ. ಕೊಲೆ ಪ್ರಕರಣದ ತನಿಖೆ ಕುರಿತು ಮಾಹಿತಿ ನೀಡಿದ ಎಸ್ಪಿ ಆರ್ ಶ್ರೀನಿವಾಸ್ ಗೌಡ, ಕೃತ್ಯದಲ್ಲಿ ಸುಮಾರು 7 ಮಂದಿ ಭಾಗಿಯಾಗಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಈಗಾಗಲೇ ಸಂತೋಷ್ ವಿಶ್ವ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಪ್ರಕರಣದಲ್ಲಿ A1 ಸೇರಿ ಇನ್ನೂ ಹಲವು ಆರೋಪಿಗಳನ್ನ ಬಂಧಿಸಬೇಕು. ಪ್ರಮುಖ ಆರೋಪಿ ಸಿಕ್ಕ ನಂತರ ಇಡೀ ಘಟನೆಗೆ ಏನ್ ಕಾರಣ ಅನ್ನೋದು ತಿಳಿಯಲಿದೆ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಮಳೆ ಗಾಳಿಗೆ ರೈತರ ಬೆಳೆ ನಾಶವಾಗಿದೆ. ಬೆಳೆ ನಾಶವಾಗಿರೋ ಪ್ರದೇಶಗಳಿಗೆ ಶಾಸಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಣಾಳು, ಉದರಹಳ್ಳಿ, ಬೇಲಿಕೊತ್ತನೂರು, ಮುರುಕಣಿ, ವಲರುಕಣೆ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಡಿಕೆಶಿ ಧೈರ್ಯ ಹೇಳಿ ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿ ಸಹಾಯ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಮನೆಗಳು ಜಖಂ ಆಗಿರುವ ರೈತರಿಗೂ ಪರಿಹಾರ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಕೆನ್ನೆಡಲು ಗ್ರಾಮದಲ್ಲಿ ಫಸಲಿಗೆ ಬಂದಿದ್ದ ಅಡಿಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. ರೈತ ದಾಸಪ್ಪ ಗಿರಿಯಪ್ಪ ಎಂಬುವರಿಗೆ ಸೇರಿದ 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ ತೋಟ ನಾಶ ಮಾಡಿದ್ದು 5 ವರ್ಷ ಶ್ರಮಪಟ್ಟು ಬೆಳೆಸಿದ್ದ ಬೆಳೆ ಹಾಳಾಗಿದೆ. 3 ತಿಂಗಳಾದರೂ ನಿಗದಿತ ಪ್ರಮಾಣದಲ್ಲಿ ಟೊಮ್ಯಾಟೊ ಬೆಳೆ ಇಳುವರಿ ಸಿಗದ ಹಿನ್ನೆಲೆಯಲ್ಲಿ ಲಕ್ಷ ಬಂಡವಾಳ ಹಾಕಿದ್ದ ರೈತ ಕಂಗಾಲಾಗಿದ್ದಾರೆ. ಕೋಲಾರ ತಾಲೂಕಿನ ನೆರ್ನಹಳ್ಳಿ ಗ್ರಾಮದ ರೈತ ಸುಧಾಕರ್ ಎನ್ನುವವರು 1 ಎಕರೆ 10 ಗುಂಟೆ ಜಾಗದಲ್ಲಿ 3 ಲಕ್ಷ ಬಂಡವಾಳ ಹಾಕಿ ಇಂಡೋಸೆಮ್ ಎನ್ನುವ ಕಂಪನಿಯ ಟೊಮ್ಯಾಟೊ ನಾರು ಬಿತ್ತನೆ ಮಾಡಿದ್ದಾರೆ. ಒಂದೊಂದು ಟೊಮ್ಯಾಟೊ ಗಿಡ 7 ಅಡಿ ಎತ್ತರಕ್ಕೆ ಬೆಳೆದಿದ್ರೂ 90% ಗಿಡದಲ್ಲಿ ಟೊಮ್ಯಾಟೊ ಫಸಲು ಬಾರದೆ ರೈತ ಸುಧಾಕರ್ ಕಂಗಾಲಾಗಿದ್ದಾರೆ. ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ.